ಎಲ್ರಿಗೂ ನಮಸ್ಕಾರ. ನಾನು ಸ್ವಲ್ಪ ದಿನದಿಂದ ಕೊಕೊಪೀಟ್ ಬಗ್ಗೆ ನಾನು ಒಂದು ವಿಡಿಯೋ ಮಾಡಿದೆ. ಇವಾಗ ನಾನು ಕೊಕೊಪೀಟ್ ಯೂಸ್ ಮಾಡಿ ನೋಡಿ, ಇಲ್ಲಿ ಆ್ಯಕ್ಚುಲಿ ಇದು ಎಲ್ಲ ಆರೆಂಜ್ ಗಿಡಗಳು, ಆಮೇಲೆ ಇದೆಲ್ಲ ಬಂದ್ಬಿಟ್ಟು ಏನಂತಾರೆ, ಇದು ಕೊತ್ತಂಬರಿ ಸೊಪ್ಪು ಆಯಿತಾ. ಮಧ್ಯ ನಾನು ಇದನ್ನು ಇಟ್ಟಿದ್ದೀನಿ, ಬಟ್ ಇದೆಲ್ಲ ಮೇಯ್ನಾಗಿ ಕೊತ್ತಂಬರಿ ಸೊಪ್ಪು. ಆಮೇಲೆ ಅದಾದಮೇಲೆ ಇದು ಬೆಂಡೆಕಾಯಿ ನೋಡಿ, ಇಲ್ಲೆಲ್ಲ ಬೆಂಡೆಕಾಯಿ ನೆಟ್ಟಿದ್ದೀನಿ. ಸೊ ನಾನು ಏನು ಹೇಳಕ್ಕೆ ಬಂದೆ ಅಂದರೆ, ಈ ಕೊತ್ತಂಬರಿ ಸೊಪ್ಪನ್ನ ನಾನು ಏನೆಲ್ಲ ರೀತಿಯಲ್ಲಿ ತುಂಬ ಪ್ರಯತ್ನ ಬಿದ್ದು ಬೆಳೆಯೋಕ್ಕೆ ಶುರು ಮಾಡಿದೆ, ಯಾತ್ರಲ್ಲೂ ಬರಲಿಲ್ಲ. ಆದರೆ ಸಿಂಪಲ್ ಕೊಕೊಪೀಟ್ ಒಳಗಡೆ ನನಗಾಗಲೇ ನೋಡಿ, ಈ ಸೈಡಲ್ಲಿ ಇರೋದೆಲ್ಲ ಕೊತ್ತಂಬರಿ ಸೊಪ್ಪುಗಳೇ. ಇದು ಒಂದು ಮಾತ್ರ ಬೆಂಡೆಕಾಯಿ. ಸೊ ಇಲ್ಲಿ ಅದನ್ನೆಲ್ಲ ಕಿತ್ತು ಬೇರೆ ಕಡೆ ನೆಟ್ಟಿದ್ದೀನಿ ಇವಾಗಲೇ. ಸೊ ನೋಡಿ, ಕೊತ್ತಂಬರಿ ಸೊಪ್ಪಂತೂ ಸಖತ್ತಾಗಿ ಬರ್ತಾಯಿದೆ. ನನಗೆ ತುಂಬ ಖುಷಿ ಆಯಿತು ಇದು ನೋಡಿ. ಸೊ ಮತ್ತೆ ನಾನು ಆ್ಯಕ್ಚುಲಿ 15 kg ಮತ್ತೆ ಆರ್ಡ್ರ್ ಮಾಡಿದ್ದೀನಿ ಕೊಕೊಪೀಟ್ನ. ನೋಡೋಣ ಕೊತ್ತಂಬರಿ ಸೊಪ್ಪು ಇನ್ನೂ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ. ಇದೆಲ್ಲ ಆರೆಂಜ್ ಇಲ್ಲಿ ನೆಟ್ಟಿದ್ದೀನಿ. ಇದೊಂದು ಸ್ವಲ್ಪ ದೊಡ್ಡದಾದಮೇಲೆ ಇದನ್ನು ಇಲ್ಲಿಂದ ತೆಗೆದುಬಿಟ್ಟು ಬೇರೆ ಕಡೆ ನೆಡಬೇಕು. ಸೊ ನೋಡಿ, ಆರೆಂಜ್ ತಗ ಸೂಪರಾಗಿ ಬಂದಿದೆ. ಕೊಕೊಪೀಟ್ ಆ್ಯಕ್ಚುಲಿ ವರ್ಕ್ ಮಾಡುತ್ತೆ. ಆಮೇಲೆ ಇನ್ನೊಂದೇನಂತಂದರೆ, ನನಗೆ ಗೊತ್ತಿಲ್ಲ ಅದು ನಾನು ಕೊಡ್ತಾರೆ ಇಂಗ್ರೀಡಿಯೆಂಟು ನಿಜವಾಗ್ಲೂ ವರ್ಕ್ ಆಗ್ತಾಯಿದೆ ಅಂತ. ನೋಡಿ, ಇಲ್ಲಿ ಬೂದುಗುಂಬಳ ಇದೆ. ಸೊ ಹೊಸಲಿ ತೋರಿಸಿರಲಿಲ್ಲ, ಬೂದುಗುಂಬಳ ಹೂವು ಬಿಟ್ಟಿದೆ ಆಗಲೇ. ಇದೆಲ್ಲ ಯಾವುದೋ ಸತ್ತೆ ಇದು ಆ್ಯಕ್ಚುಲಿ ಇದೆಲ್ಲ ನೋಡ್ತಾ ಇರೋದೆಲ್ಲ ಸತ್ತೆ. ನಮ್ಮ ಹುಡುಗ ಏನೋ ಒಂದು ಡೆಕೋರೇಷನ್ಗಿಂತ ಏನೋ ಒಂದು ಕಮ್ಮಿ ಮಾಡಿಸಿದ, ಅದ್ರ ಮೇಲೆ ಸುಮ್ಮನೆ ಹಬ್ಬಿಸ್ತಾ ಇದ್ದೀನಿ ನಾನು ಅದನ್ನಷ್ಟೇ. ಅದ್ಬಿಟ್ರೆ ಇದೆಲ್ಲ ಜಸ್ಟ್ ಒಂದು ಸತ್ತೆ ಅಷ್ಟೇ ಇದು. ಸೊ ಇದಲ್ಲದೆ ತುಂಬ ಸೊಪ್ಪು ಗಿಡಗಳಿದೆ, ತುಂಬ ಸೊಪ್ಪಿದೆ, ಹಾಗಲಕಾಯಿ ಇದೆ, ಸೊ ಬದನೆಕಾಯಿಗಳಿದೆ. ಸೊ 3 ಸಲ ತೋರಿಸ್ದಂಗೆ ನೋಡಿ. ನಾನು ಇನ್ನೊಂದು ಹೇಳಿದೆ ಏನಂತ, ಪುದೀನ ಈ ರೀತಿಯಲ್ಲಿ ಕೆಳಗಡೆ ಒಂದು ಫಿಶ್ ಟ್ಯಾಂಕ್ ಇದೆ ನಂದು. ಇದು ಹಳೇದಿತ್ತು, ಅಲ್ಲಿ ಸಣ್ಣ ಫಿಶ್ಗಳಿದೆ, ಎಲ್ಲ ಕೆರೆ ಫಿಶ್ಗಳೇ, ಯಾವುದು ಅಕ್ವೇರಿಯಂ ಫಿಶ್ ಇಲ್ಲ. ಸೊ ಮೇಲ್ಗಡೆ ನಾನು ಈ ಥರ ಪುದೀನಾನ ಬೆಳೀತಾ ಇದ್ದೀನಿ. ಇದು ಸಖತ್ತಾಗಿ ಬರ್ತಾಯಿದೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಕೆಳಗಡೆ ನೀರಿದೆ, ಮಧ್ಯ ಕೊಕೊಪೀಟ್ ಇದೆ, ಮೇಲ್ಗಡೆ ಪುದೀನ ಬರ್ತಾಯಿದೆ, ತುಂಬ ಚೆನ್ನಾಗಿ ಬರ್ತಾಯಿದೆ. ಮತ್ತು ಇಲ್ಲೂ ನೋಡಿ, ಇಲ್ಲೂ ಅಷ್ಟೇ ಲೇಡೀಸ್ ಫಿಂಗರು, ಬೆಂಡೆಕಾಯಿ. ಅದೇ ಪ್ರಾಬ್ಲಮ್ ಏನು ಮಾಡಿಬಿಟ್ಟೆ ಅಂದರೆ, ನಾನು ತುಂಬ ಹತ್ರ ಹಾಕ್ಬಿಟ್ಟಿದ್ದೀನಿ. ಇದೆಲ್ಲ ಕೊಕೊಪೀಟ್ ಒಳಗಡೆ ಹಾಕಿರೋದ್ರಿಂದ ಇದನ್ನೆಲ್ಲ ತೆಗೆದು ನಾನು ಬೇರೆ ಕಡೆ ನೆಟ್ಕೋಬೋದು ಈಸಿಯಾಗಿ ಆಯಿತಾ. ಅಂದರೆ ತುಂಬ ಬೀಜಗಳು ಹಾಕ್ಬಿಟ್ಟಿದ್ದೀನಿ, ಅದೇ ಯೋಚನೆ ಆಗ್ತಾಯಿದೆ ಇವಾಗ. ಆಮೇಲೆ ಇದು ನಂದು ಡ್ರ್ಯಾಗನ್ ಫ್ರೂಟು. ಇದು ನಾನು ಡ್ರ್ಯಾಗನ್ ಫ್ರೂಟ್ ಅಂತ ಏನು ಕೆಲಸ ಮಾಡಿದೆ ಅಂದರೆ, ಇದನ್ನು ಕಟ್ ಮಾಡಿಬಿಟ್ಟಿದೆ ಮೇಲ್ಗಡೆದು. ಅದು ಕಟ್ ಮಾಡಿ ಬಿಟ್ಟಿದ್ರಿಂದ ಅದು ಎರಡೆರಡು ಬರ್ತಾಯಿದೆ ಅಲ್ಲಿ. ಸೊ ಸೇಮ್ ಥಿಂಗ್ ಇಲ್ಲೂ ಅಷ್ಟೇ, ಇಲ್ಲೂ ಕಟ್ ಮಾಡಿದೆ, ಅಲ್ಲೂ ಬರ್ತಾಯಿದೆ. ಸೊ ಇವಾಗ ಇದನ್ನು ಕಟ್ ಮಾಡಬೇಕು ಅನ್ನೋ ಒಂದು ಪ್ಲ್ಯಾನ್ ಇದೆ. ಯಾಕೆಂದರೆ ಇದು ನಾನು ನಮ್ಮೂರಿಗೂ ಒಂದು ಕೊಟ್ಟು ಕಳಿಸ್ಬೇಕಿದು. ಜೊತೆಯಲ್ಲಿ ಆರೆಂಜ್ ಗಿಡನ ತೊಗೊಂಡೋಗ್ತೀನಿ ಇವಾಗೆಲ್ಲ, ಒಂದು ಸ್ವಲ್ಪ ದೊಡ್ಡ ಆದಮೇಲೆ. ಇದು ಮಾತ್ರ ಯಾರಿಗಾರು ಗೊತ್ತಾದರೆ ದಯವಿಟ್ಟು ತಿಳಿಸಿ. ಹೂವು ಬಿಡುತ್ತೆ, ಉಸಿರು ಹೋಗುತ್ತೆ. ಇದು ಕಾಯಿ ಬಿಡೋ ಅಂಥ ಜಾಯಮಾನನೇ ಇಲ್ಲ. ಇದಕ್ಕೆ ಕೋಳಿ ಸಗಳಿ ಎಲ್ಲ ಹಾಕಾಯ್ತು, ಕುರಿ ಸಗಳಿ ಹಾಕಾಯ್ತು, ಎಲ್ಲ ಮಾಡಿದ್ದಾಯಿತು. ಅದ್ರ ಕೆಳಗಡೆ ಬರೋವಂಥ ಗಿಡಗಳು ಚೆನ್ನಾಗಿ ಬರುತ್ತೆ, ಆದರೆ ಇದು ಮಾತ್ರ ಬರೋಲ್ಲ. ಆ್ಯಸ್ ಯೂಶ್ವಲ್ ನನ್ನ ಫಿಶ್ ಟ್ಯಾಂಕು, ಬ್ಯೂಟಿಫುಲ್ ಫಿಶ್ ಟ್ಯಾಂಕ್ ಅಗೇನ್. ಇಲ್ಲಿರೋದು ಅಷ್ಟೇ, ಇಲ್ಲೆಲ್ಲ ಕೆರೆ ಮೀನುಗಳಿರೋದು. ಇಲ್ಲಿ ನಿಮಗೆ ಮೀನುಗಳು ತೋರಿಸ್ಬೇಕಂದ್ರೆ ಸ್ವಲ್ಪ ಹೊತ್ತು ಕುತ್ಕೋಬೇಕು. ಇಲ್ಲೊಂದು 10 ಜಿಲೇಬಿ ಫಿಶ್ ಇದೆ, ಸ್ವಲ್ಪ ದಪ್ಪಕ್ಕಿದೆ. ಓಕೆ, ಸೊ ಇನ್ನು ಮಿಕ್ಕಿದೆಲ್ಲ ನಾರ್ಮಲ್ ಆಗಿದೆ. ನಾನು ಇದ್ರೊಳಗಡೆ ಇಟ್ಟಿದ್ದೆ ಮುಂಚೆ, ನಿಮಗೆ ನೆನಪಿರೋ ಪುದೀನಾನ. ನಮ್ಮದು ಇದೊಂದು ಸ್ಕ್ರೀನ್ ಹಾಕ್ಬಿಟ್ಟಿದ್ದೀವಿ ಇಲ್ಲಿ ವಾಷಿಂಗ್ ಮಿಷಿನ್ಗೆ. ಈ ಸ್ಕ್ರೀನಿಂದ ಎಲ್ಲ ಕಿತ್ತೋಗಿತ್ತು, ಅದರಿಂದ ಇಲ್ಲಿಂದ ತೆಗೆದುಬಿಟ್ಟು ನಾನು ಆ ಕಡೆಗೆ ಹಾಕ್ಬಿಟ್ಟಿದ್ದೀನಿ. ಸೊ ಇವಾಗ ಇದರಲ್ಲಿ ಏನೂ ಬೆಳೆದಿಲ್ಲ. ನೋಡೋಣ, ಇದಕ್ಕೆ ಬೇರೆ ಏನಾದ್ರು ಪ್ಲ್ಯಾನ್ ಮಾಡ್ತೀನಿ ನಾನು, ಆಯಿತಾ. ಥ್ಯಾಂಕ್ ಯು ಸೋ ಮಚ್ ಗೈಸ್. ಏನಾದ್ರು ಸಜೆಷನ್ಸು, ಏನಾರು ಒಪಿನಿಯನ್ಸ್ ಇದೆ ದಯವಿಟ್ಟು ಪೋಸ್ಟ್ ಮಾಡಿ. ಥ್ಯಾಂಕ್ಸ್.